ಒಡೀಸ್. ಸಬಸ್ಟಿನ್ ಸರ್, ಇಲ್ಲಿ ವೈಫೈ ಆನ್ ಆಗಲ್ವಾ? ವೈನಾ ಏಕೆ ಆನ್ ಏರಾ ಹೇಳ್ಬೇಕಲ್ವ ಸರ್ ಮೊದಲೇ ನೀವು? ಏನು ಸರ್ ನೀವು ಸ್ವಲ್ಪ ಅಲರ್ಟ್ ಆಗಿರ್ಬೇಕು ನೀವು. ಸರ್ ನಮಸ್ಕಾರ. ಎಲ್ಲರೂ ಮನೆ ಟಿ ವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗವಾಗ ಇನ್ಫಾರ್ಮೇಷನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ. ವೈರಸ್ ಇದು ಉಡೀಸ್. ಹೇ, ನೀವೇನು ಟೆನ್ಷನ್ ಆಗಬೇಡಿ, ಈ ಕಾರ್ಯಕ್ರಮಕ್ಕೆ ಬರೋರು ಉಡಿಸಾಕ್ತಾರೆ. ಹಾಗಂತ ನಮಗೆ ತಿಕ್ಲದ್ದು ಮಧ್ಯದಲ್ಲಿ ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೊಚ್ಗೆದ್ಬಿಟ್ಟು ಟಿ ವಿನೇನಾದರೂ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ, ನಮಗೆ. ಸಾರಿ, ನಿಮಗೆ. ಓಕೆ, ಈಗ ನಾವು ಜಾಸ್ತಿ ಈ ಮುಕ್ತ ಸೀರಿಯಲ್ ಥರ ಹೇಳೋದು ಬೇಡ. ಆಮೇಲೆ ನಮ್ಮ TN ಸೀತಾರಾಮ್ ಅವರು, ಏನ್ರಪ್ಪ ನಮಗೆ ಕಾಂಪಿಟೇಷನಾ, ನಾನು ಸೀರಿಯಲ್ ಮಾಡೋದೇ ನಿಲ್ಲಿಸ್ಬಿಡ್ತೀನಿ ಅಂತ ಅವರು ಬೇಜಾರು ಮಾಡಿಕೊಂಡು ಸೀರಿಯಲ್ ಮಾಡೋದೇ ನಿಲ್ಲಿಸ್ಬಿಟ್ರೆ, ಅದಕ್ಕೆ ಸ್ಟ್ರೈಟಾಗಿ ಬೇಗ ಹೋಗಿ ಬೇಗ ಬಂದ್ಬೋಣ ಹೆಡ್ಲೈನ್ಸ್ ನೋಡಿಕೊಂಡು. ಪ್ಲೇ ಮಾಡ್ರ ಪ್ಲೇ. ಕೈಗೆ ಏನೂ ಸಿಗ್ಲಿಲ್ಲ ಅಂತ BMTC ಬಸ್ಸನ್ನೇ ಎಸ್ಕೇಪ್ ಮಾಡ್ಬಿಟ್ಟವ್ರಂತೆ ಪ್ರಳಯಾಂತಕರು. ರಾತ್ರಿ ಹೊತ್ತು ಈ ಸ್ಟೇರಿಂಗ್ನ ಬಿಚ್ಚಿಟ್ಬಿಟ್ರೆ ಈ ಪ್ರಾಬ್ಲಮ್ಮೇ ಇರೋದಿಲ್ಲ. ಇರಲಿ, ಮುಂದೆ ನೋಡೋಣ. ಜೊತೆಗೆ BMTCಯ ಭವಿಷ್ಯ ಹೇಳ್ತಾರಂತೆ ಮಿಸ್ಟರ್ ಬ್ರಹ್ಮಾಂಡ ಸ್ವಾಮಿಗಳು. ಇರಲಿ, ಆವಯ್ಯ ಹೇಳೋದನ್ನ ಕಿವಿಗೆ ಹತ್ತಿ ಹಾಕೊಂಡು ಕೇಳಿಸ್ಕೊಂಬೋಣ. ಓಕೆ, ಇನ್ನು ಮುಂದೆ ದೇವೇಗೌಡರು ಟಾರ್ಗೆಟು ಸಿದ್ದರಾಮಯ್ಯ ಅಲ್ವಂತೆ ಪರಮೇಶ್ವರಂತೆ. ಕೆಣಕಿ ಕೊಳ್ಳೆಗಾಲಕ್ಕೆ ಹೋಗೋದ್ರ ಮಾಡ್ತಿರಲ್ರಿ ಅಂತ ದೇವೇಗೌಡರು ಹೇಳ್ಕೊಂಡು ಅವ್ರಿಗವ್ರೆ ನಗ್ತಾವ್ರಂತೆ ಚಕ್ಕುಲ್ಗುಲಿ ಕೊಟ್ಕೊಂಡು. ಯಾರು ಕೊಟ್ಟರು ಚಕ್ಕುಲ್ಗುಲಿ ಗೊತ್ತಿಲ್ಲ. ಇದು ಈ ಹೊತ್ತಿನ ಹಣೆ ಬರಹ. ಐ ಮೀನ್ ಹೆಡ್ ಲೈನ್ಸ್. ಅಬ್ಬಾ, ಶಾಂಪೂನು ಇದ್ದೆ ತಲೆ ತೊಳ್ಕೊಂಬಿಟ್ಟೆ. ಅಬ್ಬಾ, ಹೆಡ್ಲೈನ್ಸ್ ಓದೋ ಹೊತ್ತಿಗೆ ಹೆಡ್ಡೇಗೆ ಬಂದ್ಬಿಡುತ್ತೆ. ಈ ಹೆಡ್ಡನ್ನ ಬಿಚ್ಚಿಟ್ಬಿಟ್ಟು ಒಂದು ಬೆಡ್ಶೀಟನ್ನು ಹೊದ್ಕೊಂಡು ಮಲ್ಕೊಂಬೋಣ ಅನಿಸುತ್ತೆ. ಬಿಡಪ್ಪ, ಆಮೇಲೆ ಸಂಬಳ ಯಾರು ಕೊಡ್ತಾರೆ? ಸಂಬಳ ಇಲ್ಲದಿದ್ದರೆ ಆಮೇಲೆ ನಾನು ಈ BMTC ಬಸ್ನ ಕಳ್ತನ ಮಾಡಬೇಕಾಗುತ್ತೆ, ಆಮೇಲೆ ಜೈಲಲ್ಲಿ ಇರಬೇಕಾಗುತ್ತೆ. ಒಂದು ಬೇಡ. ಓಕೆ, ಈಗ ನಾನು ಕೆಲಸ ಮಾಡ್ತೀನಿ. ಬನ್ನಿ, ನಮ್ಮ ಆಂಟಿ ಇವತ್ತು ಬೆಳಗ್ಗೆನೆ ಬ್ರೇಕ್ಫಾಸ್ಟು ಕೂಡ ಮಾಡದೆ ಬ್ರೇಕಿಂಗ್ ನ್ಯೂಸ್ನ ಕೊಡ್ತಾರಂತೆ. ಅದೇನು ಕೊಡ್ತಾರೆ ಅಂತ ಅವ್ರ ಬಾಯಿಂದನೇ ಕೇಳ್ಕೊಂಡು ಬಂದ್ಬೋಣ. ಇದೀರಾ ಲೈನಲ್ಲಿ ಆಂಟಿ? ಹೌದು ವೈರಸ್, ನೀವು ಹೇಳ್ತಿರೋದು ಕರೆಕ್ಟ್. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟು ಮಾಡಿದೆ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀನಿ ಅಂತಂದರೆ ನಾನು ನಿಮ್ಗಿಂತ ಎಷ್ಟು ಫಾಸ್ಟ್ ಇದ್ದೀನಿ ಅಂತ ಇಲ್ಲೇ ಗೊತ್ತಾಗುತ್ತೆ ವೈರಸ್. ಇದೆ ಲಾಸ್ಟಲ್ಲಿ ಹೇಳಿದ್ರಲ್ಲ ವರ್ಡು, ಅದೇನು ಅಂತ ಗೊತ್ತಾಗಲಿಲ್ಲ. ಓಕೆ, ಸ್ವಲ್ಪ ನೀವು ಏನು ಹೇಳಬೇಕು ಅಂತಿದ್ದೀರೋ ಅದನ್ನು ಬೇಗ ಹೇಳಿ. ಬೇಗ ಹೇಳಿದ್ರೆ ಬ್ರೇಕಿಂಗ್ ನ್ಯೂಸ್, ಲೇಟಾಗಿ ಹೇಳಿದ್ರೆ ಲೇಟ್ ನ್ಯೂಸ್ ಆಗುತ್ತೆ. ಏನಿಲ್ಲ ವೈರಸ್, ಇವತ್ತು BMTC ಬಸ್ ಕಳೆದು ಹೋಗ್ಬಿಟ್ಟಿದೆ. ಅದೇ ಇವತ್ತು ಬ್ರೇಕಿಂಗ್ ನ್ಯೂಸ್. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಪ್ರಳಯಾಂತಕರು ಹುಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಬೆಂಗಳೂರಿನಲ್ಲಿ. ಇಷ್ಟು ದಿವಸ ಚಿನ್ನ ಕಳ್ತನ ಮಾಡ್ತಾಯಿದ್ರು, ಬೆಳ್ಳಿ ಕಳ್ತನ ಮಾಡ್ತಾಯಿದ್ರು, ATM ಬಾಕ್ಸನ್ನೇ ದೇಪ್ಕೊಂಡು ಹೋಗ್ತಾಯಿದ್ರು. ಆದರೆ ಈಗ ಸ್ಟ್ರೈಟಾಗಿ ಮೆಜೆಸ್ಟಿಕ್ಕಿಗೆ ಬಸ್ನಲ್ಲಿ ಬಂದು ಅದೇ ಬಸ್ಸನ್ನೇ ದೇಪ್ಕೊಂಡು ಹೊಂಟೋಗ್ಬಿಟ್ಟವ್ರೆ ಅಂತಂದರೆ ಇನ್ನೆಂಥ ಪ್ರಳಯಾಂತಕರು ಇರಬೇಕು ನೋಡಿ ವೈರಸ್, ಏನಾಗ್ಬಿಟ್ಟಿದೆ ಅಂತ. ಇದರಲ್ಲೇ ಗೊತ್ತಾಗುತ್ತೆ ಡಿಪೋ ಕಾಯೋ ಈ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ನಮ್ಮ ಸಾರಿಗೆ ಇಲಾಖೆಯವರು OT ಕೊಡೋಕ್ಕಾಗಲ್ಲ ಸಾರಿ ಅಂತ ಹೇಳ್ಬಿಟ್ಟವ್ರೆ ಅಂತ. ಅಯ್ಯೋ ಹಳೆ ಓಲಿ, OT ಬಿಟ್ಬಿಡ್ರಿ, ಒಂದೇ ಒಂದು ಪ್ಯಾಕೆಟು ಬೋಟಿನಾದರೂ ಕೊಡಿಸ್ಬೇಕು ತಾನೆ. ಇದೀರಾ ಲೈನಲ್ಲಿ ಆಂಟಿ? ನಿಮ್ದು ಯಾಕೋ ಧ್ವನಿನೇ ಕೇಳ್ತಾ ಇಲ್ಲ. ಇದೀರಾ ಲೈನಲ್ಲಿ? ಇತೀನಿ ಸದ್ಯ ಇದೀರಲ್ಲ, ಅದೇ ನಮ್ಮ ದೌರ್ಭಾಗ್ಯ, ಸೌಭಾಗ್ಯ. ವೈರಸ್, ಏನು ನೀವು ಪಾಕ್ಯ ಅಂತೆಲ್ಲ ನನಗೆ ಹಳೆದೆಲ್ಲ ನೆನಪು ಮಾಡಿಬಿಟ್ರೆ ಕೊಯಮತ್ತೂರು ಪಾಕ್ಯ ನನಗೆ ನೆನಪಾಗಿಬಿಡ್ತಾಳೆ. ನನಗೆ ತುಂಬಾ ಕಷ್ಟ ಆಗಿಬಿಡ್ತದೆ ಗೊತ್ತಾ. ನಾನು ಕೊಯಮತ್ತೂರು ಹೋಗ್ಬಿಡ್ತೀನಿ ನಾನು. ಆಂಟಿ ಸ್ವಲ್ಪ ನೆನಪಿರಲಿ, ಆನ್ ಏರ್ ಇದು. ಆನ್ ಅರ್ಥ ಏಣ ಒಂದು. ಇಲ್ಲಿ ಬಸ್ ಎಸ್ಕೇಪ್ ಮಾಡಿಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಕೇಳಿ ನಾನು ಹೇಳ್ತೀನಿ ಬೇಗ. ದಯವಿಟ್ಟು ಅದನ್ನೇ ಹೇಳಿಪ್ಪ. ಅದು ಏನಿಲ್ಲ ವೈರಸ್, ಈ ಮೆಜೆಸ್ಟಿಕ್ಕಿನಲ್ಲಿ ಪರ್ಸು ಕಳೆದೋದಂಗೆ, ವ್ಯಾನಿಟಿ ಬ್ಯಾಗ್ ಕಳೆದೋದಂಗೆ BMTC ಬಸ್ಸೇ ಕಳೆದು ಹೋಗ್ಬಿಟ್ಟಿದೆ. ಅದು ಯಾವನು ಎತ್ಕೊಂಡು ಹೋದ್ನೋ ಏನು ತಗೊಂಡು ಹೋಗ್ಬಿಟ್ಟು ಸೇಲ್ ಮಾಡಿ ಅವನ ಲೈಫ್ ಸೆಟ್ಲು ಮಾಡ್ಕೊಂಡ್ಬಿಟ್ಟಿದ್ದಾನು. ಆಂಟಿ, ನಿಮ್ಮ ಬಾಯಲ್ಲಿ ಏನಾದರೂ ಇದೆಯಾ ಬಸ್ಸು ಅಂತ? ಯಾಕೆ ವೈರಸ್ ಈ ಥರ ಕೇಳ್ತಿರೋದು ನೀನು? ಒಂದು ಬಸ್ಸನ್ನೇ ನಿಮ್ಮ ಬಾಯಿ ಒಳಗಡೆ ಪಾರ್ಕಿಂಗ್ ಮಾಡ್ಬೋದು, ಅಷ್ಟು ಜೋರಾಗಿ ಬಾಯಿ ತಗೊಂಡು ಕೀಸಿತಾ ಇದ್ದೀರಲ್ಲ, ಅದಕ್ಕೆ ಕೇಳಿದೆ. ಆಂಟಿ, ಈಗ ಈ ಬಸ್ಸನ್ನು ಯಾರು ತೊಗೊಂಡು ಹೋಗಬಾರ್ದು, ಆ ಥರ ಏನಾದರೂ ಮಾಡೋಕ್ಕಾಗಲ್ವಾ? ಏನಿಲ್ಲ ವೈರಸ್, ಅದನ್ನು ಆಲ್ರೆಡಿ ನಮ್ಮ ಡ್ರೈವರ್ ಕಂಡಕ್ಟ್ರ್ ಎಲ್ಲ ಸೇರಿ ಪ್ಲಾನ್ ಮಾಡಿಬಿಟ್ಟಿದ್ದರು. ರಾತ್ರಿ ಬಸ್ಸನ್ನು ನಿಲ್ಲಿಸಿದಾಗ ಈ ಸ್ಟೇರಿಂಗನ್ನು ಪಿಚ್ಚಿಕೊಂಡು ಹೋಗ್ಬಿಡೋದು, ಬೆಳಿಗ್ಗೆ ಬಂದು ಫಿಕ್ಸ್ ಮಾಡಿಕೊಂಡು ಹೋಗೋದು ಅಂತ. ಸೂಪರ್. ಜೊತೆಗೆ ಇಂಜಿನು ಬಿಚ್ಕೊಂಬಿಡಕ್ಕೆ ಹೇಳಿ. ಅಯ್ಯೋ,
ಸ್ಟೇರಿಂಗ್ ಬಿಚ್ಚಿದ ಮೇಲೆ ಇಂಜಿನ್ ಎಲ್ಲ ಯಾಕೆ ಬಿಚ್ಚಬೇಕು? ಎಲ್ಲ ಟಪ್ಪಲ್ ಕೆಲಸ ಆಗುತ್ತೆ ವೈರಸ್. ಆಂಟಿ ನೀವು ಒಂದೊಂದ್ಸತಿ ಸಿಕ್ಕಾಪಟ್ಟೆ ಗ್ರೇಟ್ ಆಗ್ಬಿಡ್ತೀರಪ್ಪ. ಅದು ಎಲ್ಲಿಂದ ಬರುತ್ತೆ ನಿಮಗೆ ಐಡಿಯಾ ಅಂತಲೇ ಗೊತ್ತಾಗಲ್ಲ. ನಿಮ್ಮ ಹತ್ರ ನಾನು ಪರ್ಸ್ನಲಾಗಿ ಬಂದು ತಿಳ್ಕೊಬೇಕು, ನಾನು ಏನಾದರೂ ಸ್ವಲ್ಪ ಮಾಡಬೇಕು ಜೀವನದಲ್ಲಿ. ಓಕೆ, ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಇನ್ನೊಂದು ನೆಕ್ಸ್ಟ್ ಸೆಗ್ಮೆಂಟ್ನಲ್ಲಿ. ಈಗ ನಮ್ಮ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಏನು ರಿಯಾಕ್ಟ್ ಮಾಡಿದ್ರು? ಬಂದಿದ್ರು, ಅವರು ಕಾರಲ್ಲಿ ಬಂದಿದ್ರು, ಬಟ್ ಕಾರಿಂದ ಹೊರಗಡೆ ಬರಲಿಲ್ಲ ವೈರಸ್. ಕಾರಿಂದ ಹೊರಗಡೆ ಬಂದು ಬಿಟ್ರೆ ಅವ್ರ ಕಾರ್ ಯಾರಾದರೂ ದೇಪ್ಕೊಂಡು ಹೋಗ್ಬಿಟ್ರೆ ಅನ್ನೋ ಬೈಕ್ ಅವರು ಕಾರ್ ಒಳಗಡೆ ಕೂತು ಬಿಟ್ಟಿದ್ರು. ನನಗೇನು, ನಾನು ರಿಪೋರ್ಟ್ ಕೆಲಸ ಮಾಡತ್ತಾನೆ ಮೈಕ್ ಇಟ್ಟೆ, ಏನು ಅಂತ ಕೇಳೋ ಅಷ್ಟೊತ್ತಿಗೆ ಅವರು ಯಾವುದೋ ಬೈಕಿಂದೆ ಹೋಗಿಬಿಟ್ರು. ಓ ಆಂಟಿ, ಅವ್ರು ಎಲ್ಲಾದರೂ ಹೋಗಲಿ, ನಮ್ಮ ಬಸ್ ಎಲ್ಲೋಯ್ತು ಅಂತ ನಮ್ಮ ಬ್ರಹ್ಮಾಂಡ ಸ್ವಾಮಿಗಳನ್ನ ಕರೆಸ್ಬಿಟ್ರೋ, 2 ಕವಡೆ ಹಾಕ್ಸ್ಬಿಟ್ಟು ಹುಡಿಸ್ಬೋಣ ಬಸ್ಸನ್ನ. ಅಲ್ಲಿವರೆಗೂ ಆಂಟಿ ನೀವು ಬ್ರೇಕ್ ತಗೋಬೇಡಿ ಆಂಟಿ, ನೀವು ರೆಸ್ಟ್ ತಗೊಳ್ಳಿ. ಗೆಟ್ ಔಟ್. ಥ್ಯಾಂಕ್ ಯು ವೈರಸ್. ಓವರ್ ಟು ಸಣ್ಣೈ ಸ್ಟುಡಿಯೋ. ಥ್ಯಾಂಕ್ ಯು. ಬನ್ನಿ, ಇದೇ ವಿಚಾರವಾಗಿ ನಮ್ಮ ಜೊತೆ ಬ್ರಹ್ಮಾಂಡ ಸ್ವಾಮಿಗಳಿದ್ದಾರೆ, ಅವ್ರನ್ನೇ ಕೇಳ್ಬಿಡೋಣ. ಸ್ವಾಮಿಗಳೇ, ಕಳೆದೋಗಿರೋ ಬಸ್ಸು ಎಲ್ಲಿರ್ಬೋದು ಅಂತ ನಿಮ್ಮ ಕವಡೆಗಳೇನಾದರೂ ಹೇಳುತ್ತಾ, ಅಥವಾ ನಿಮ್ಮ ಕೈಯಲ್ಲಿದೆಯಲ್ಲ ಇದು ಅದೇನಾದರೂ ಹೇಳುತ್ತಾ? ಮುಂಡಾ ಬೋಟ್ಸೋ ನೋಡಿ, ಬಸ್ಸು ಹೋಗ್ಬಿಟ್ಟು ಡೀಪಾಗಿ ಒಂದು ಸಮುದ್ರದಲ್ಲಿ ಬಿದ್ದಿರಬೇಕು. ಬೇಕಿದ್ರೆ ಹೋಗಿ ಬಗ್ಗೆ ನೋಡಿ. ಬಾಬಾ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಗುರುಗಳೇ ನಿಮ್ಮ ಹತ್ರ. ಅದು ನಿಮ್ಮ ಹತ್ರ ತಿಳ್ಕೊಬೇಕು ನಾನು. ಸಖತ್ತಿದೆ ನಿಮ್ಮ ಹತ್ರ ಡ್ರಮ್ಮಲ್ಲಿ. ಗುರುಗಳೇ, ನಮ್ಮನೆ ಹಿತ್ಲು ಭಾಗದಲ್ಲಿರೋ ಬಾವಿ ಅಂದ್ಕೊಂಬಿಟ್ರ ಸಮುದ್ರ ಗುರುಗಳೇ, ಸಮುದ್ರ. ಅದು ಅಲ್ಲದೆ ಸಮುದ್ರನೇ ಇಲ್ಲದೆ ಇರೋ ನಮ್ಮ ಊರಿನಲ್ಲಿ ಸಮುದ್ರ ತೋರಿಸ್ತಾ ಇದ್ದೀರಾ ನಿಮ್ಮ ಮುಂಡಾ ಮೋಸ್ತು. ಯಾಕೆ ಹಾಕಬಾರ್ದು ನೋಡಿ, ಅವನು ಯಾವನೋ ಈ ಸಮುದ್ರದಲ್ಲಿ ಒಂದು ಫ್ಲೈಟೇ ಬಿದ್ದಿದೆ ಅಂತ ಹೇಳ್ತಾನೆ. ನಾನು ಅಟ್ಲೀಸ್ಟ್ ಒಂದು ಬಸ್ ಬಿದ್ದಿದೆ ಅಂತ ಹೇಳಬಾರ್ದೆ? ಖಂಡಿತವಾಗ್ಲೂ ಬಿದ್ದಿರುತ್ತೆ. ನೀವು ಹೋಗಿ ನೋಡ್ಕೊಂಡು ಬಂದುಬಿಟ್ಟು ನಮ್ಮಂಥ ಜ್ಯೋತಿಷಿಗಳಿಗೆ ಇನ್ಫಾರ್ಮೇಷನ್ ಕೊಡ್ಬೇಕ್ರಿ. ಆಗ ನಾವು ಏನೇನಾಗುತ್ತೆ, ಎಲ್ಲೆಲ್ಲಿ ಏನಿದೆ ಅಂತ ಹೇಳ್ತಾ ಇರ್ಬೋದು ಅಲ್ವೇ? ಹಂಗಂತ ಹೋಗಿಗ್ಬಿಟ್ರು, ನಿಮ್ಮ ಕೆಲಸ ಏನಿದೆಯೋ ನೋಡ್ಕೊಳ್ರು. ಗುರುಗಳೇ, ನಮ್ಮ BMTC ಬಸ್ಸು ಸ್ಟಾರ್ಟ್ ಆದರೂ ಮೂವ್ ಆಗೋದು ಕಷ್ಟ, ಅಂಥದ್ರಲ್ಲಿ ಸಮುದ್ರದಲ್ಲಿ ಬಿದ್ದಿದೆ ಅಂತ ಹೇಳ್ತಿರಲ್ಲ, ನಿಮ್ಮ ಬಾಯಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನೋಡಿ, ಈಗ ನಿಮ್ಮ ಪ್ರಕಾರ ಈ ಸಮುದ್ರದ ಲೆವೆಲ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ಕೆಳಗಡೆ ಬನ್ನಿ, ಎಲ್ಲೋ ಒಂದು ಕೆರೆಯಲ್ಲಿ ಬಿದ್ದಿರಬೇಕು. ಹೋಗ್ಬಿಟ್ಟು ಈ ಉತ್ತರಳ್ಳಿ ಕೆರೆಲೋ ಎಳೆಯೂರು ಕೆರೆಲೋ ಚೆಕ್ ಮಾಡಿ, ಖಂಡಿತವಾಗಲೂ ನಿಮಗೆ ಅವಶ್ಯ ಸಿಗುತ್ತೆ. ಓಹೋ, ನಿಮ್ಮ ಜ್ಯೋತಿಷ್ಯದಲ್ಲಿ ಆಪ್ಷನ್ ಬೇರೆ ಇದೆಯೋ? ಬಿಡಿ, ಪಂಚಾಂಗ ಹೋಗ್ಬಿಟ್ಟು ಸಿಸ್ಟಮ್ ಬಂದ್ಬಿಡ್ತಲ್ಲ, ಸಿಸ್ಟಮ್ಯಾಟಿಕ್ಕೇ ಚೇಂಜ್ ಆಗೋಯ್ತು. ಶಿಸ್ತಾಗಿರ್ತೀರ ನೀವು. ಗುಂಡಾ ಮೋಚ್ತೋ, ಲ್ಯಾಪ್ಟಾಪಲ್ಲಿಂದ ಬಂತೋ ಫುಲ್ಲು ಡೆಸ್ಕ್ಟಾಪು, ಅದನ್ನು ಬಿಡಿ. ಆಮೇಲೆ 2014 ಹೇಗಿದೆ ಅಂದರೆ ಈ ವರ್ಷವೇ ಹಾಗೆ. ಈ ವರ್ಷದಲ್ಲಿ ಎಷ್ಟೋ ಬಸ್ಗಳು ಕಳ್ತರವಾಗುತ್ತೆ, ಆ ಬಸ್ಸಲ್ಲಿ ಅತ್ಯಾಚಾರ ಅನಾಹುತಗಳೆಲ್ಲ ನಡೀತಾ ಇರುತ್ತೆ. ಬೇಕಾದ್ರನ್ನ ಬರೆದಿಟ್ಕೊಂಬಿಡಿ. ಅಯ್ಯೋ, ಭೂತಕಾಲದ ಬಗ್ಗೆ ಹೇಳೋದಕ್ಕೆ ನೀವೇ ಬೇಕೇ? ನಮ್ಮ ಕೋಡಿಮಠದ ಸ್ವಾಮಿಗಳಿಲ್ವೇ? ಗುರುಗಳೇ, ಅದೇನು ತಿಳ್ಕೊಂಡಿದ್ದೀರಾ ನೀವು? ಅದೇನು ಓದ್ಕೊಂಡಿದ್ದೀರಾ ನೀವು? ಯಾರು ಕೊಟ್ಟಿದ್ದು ನಿಮ್ಗೆ ಸರ್ಟಿಫಿಕೇಟು? ಫಸ್ಟು ಅವ್ರ ನಂಬರ್ ಕೊಡಿ ನನಗೆ. ಬಾ, ಆಯ್ತಪ್ಪ, ಹೋಗ್ಲಿ ಬಿಡಿ. ಈಗ ಕಳೆದೋಗಿರೋ ಬಸ್ಸು ಸಿಕ್ಕಿದೆ ಅಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದೇನು ಅಂತ ಕೇಳ್ಕೊಂಡು ಬಂದ್ಬೋಣ. ನ್ಯೂಸ್ ಬಂದ್ಬಿಡ್ತಾ ನೋಡಿ? ಹಾಗಿದ್ರೆ ಉತ್ತರಳ್ಳಿ ಕೆರೆಲೇ ಬಿದ್ದಿರಬೇಕು. ನಾನು ಹೇಳಿದ್ದು ಯಾವತ್ತೂ ಸುಳ್ಳಾಗೋಲ್ಲ. ಆಂಟಿ, ಆ ಬಸ್ಸು ಎಲ್ಲಿತ್ತಂತೆ, ಹೇಗಿತ್ತು, ಈಗ ಹುಷಾರಾಗಿದೆಯಾ? ಏನಿಲ್ಲ ವೈರಸ್, ಈ ಬಸ್ಸನ್ನ ತೇಪ್ಕೊಂಡು ಹೋದ್ರಲ್ಲ ಕಳ್ಳರು, ಅವರು ಬೆಂಗಳೂರನ್ನ ಚುತ್ತಿ ಓಲ್ಡ್ ಮೆಡ್ರಾಸ್ ಹೋಗೋಷ್ಟೊತ್ತಿಗೆ ಡೀಸೆಲ್ ಖಾಲಿ ಆಗ್ಬಿಟ್ಟಿದೆ. ಅವರು ಬೋಲ್ಡಾಗಿ ಗಾಡಿನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಬಸ್ಸಿಗೆ ಹುಷಾರಿಲ್ಲ, ಕದ್ದು ಬಿಟ್ಟಿದ್ದಾರೆ. ನೋಡಿ ಏನು ಮಾಡಿದಾರೋ ಏನು. ಅದಕ್ಕೆ ಟ್ರೀಟ್ಮೆಂಟ್ಗೆ ಕ್ಯಾರೇಜ್ಗೆ ತೊಗೊಂಡೋಗಿದ್ದಾರೆ. ಕ್ಯಾರೇಜಿಂದ ಬಂದಮೇಲೆ ಅದ್ರ ರಿಪೋರ್ಟು ಸಿಗುತ್ತೆ ವೈರಸ್. ಓಕೆ, ಈಗ ಆ ಬಸ್ಸು ಕೆರೆಗಿರಲ್ಲಿ ಏನಾದರೂ ಬಿದ್ದಿತ್ತಾ? ವೈರಸ್ ಕೆರೆನೂ ಇಲ್ಲ, ಯಾವ ಕೆಂಗೇರಿ ಮೋರಿನೂ ಇಲ್ಲ. ಯಾರೋ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಬಿಟ್ಟಿದ್ದಾರೆ ವೈರಸ್. ಮಿಸ್ಟರ್ ಬ್ರಹ್ಮಾಂಡ ಸ್ವಾಮಿಗಳೇ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಸರಿಯಾಗಿ. ಏನು ಹೇಳ್ತಾ ಇದ್ದೀರಿ? ಏನು ಕೇಳಿಸ್ತಾನೆ ಇಲ್ವಲ್ರಿ? ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು. ಒಳ್ಳೆ ಟೈಮ್ನಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಆಗಲೇಬೇಕು. ನಾಟ್ ರೀಚಬಲ್ ಕಿವಿ ನಿಮ್ಗೆ. ಹೋಗ್ಲಿ ಬಿಡಿ, ಜನ ಕೇಳಿಸ್ಕೊಂಡ್ರಲ್ಲ ಅಷ್ಟು ಸಾಕು ನಮಗೆ. ನೀವು ದಯವಿಟ್ಟು ಮನೆಗೆ ಹೋಗಿಪ್ಪ, ಹೋಗಿ ಬನ್ನಿ. ಆಂಟಿ, ಆ ಬಸ್ಸನ್ನ ನೋಡೋದಕ್ಕೆ ಅವರ ರಿಲೇಷನ್ಸ್ ಯಾರಾದರೂ ಬಂದಿದ್ರಾ? ಬಂದಿದ್ರು. ಬಸ್ಸದು ಕ್ಲೋಸ್ ರಿಲೇಷನ್ ನಮ್ಮ ರಾಮಲಿಂಗ ರೆಡ್ಡಿ ಅವರು ಬಂದು ಎಲ್ಲ ಆರೋಗ್ಯ ವಿಚಾರಿಸ್ತಾ ಏನಾಯ್ತೋ ಏನೋ ತುಪ್ಪಕ್ಕಂತ ಅವ್ರ ಆರೋಗ್ಯ ಹಾಳಾಗಿ ಹೋಗ್ಬಿಡ್ತು. ಮತ್ತೆ ಅವ್ರು ವಾಪಸ್ ಹೋಗ್ಬಿಟ್ರು ತೋರಿಸ್ಕೊಳ್ಳೋಕ್ಕೆ ಡಾಕ್ಟರ್ ಹತ್ರ ಆರೋಗ್ಯ. ಹೋಗ್ಲಿ ಬಿಡಿ, ಹೋಗಿದ್ದ ಬಸ್ಸು ಸಿಕ್ತಲ್ಲ, ನೀವು ಯಾವುದಾದ್ರೂ ಬಸ್ಸನ್ನು ಹತ್ಬಿಟ್ಟು ಹಂಗೆ ಹೊಂಟೋಗ್ಬಿಡಿ. ಮತ್ತೆ ಕನ್ನಡ ಕಲ್ತ್ಕೊಂಡು ಮಾತ್ರ ಇಲ್ಲಿಗೆ ಬನ್ನಿ, ಅಲ್ಲಿವರೆಗೂ ಬರೋಕ್ಕೆ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು ವೈರಸ್. ಓವರ್ ಟು ಸಣ್ಣೈ ಸ್ಟುಡಿಯೋ. ಇದು ಉಡೀಸ್
ನಾನು ವೈರಸ್. ವುಡೀಸ್ನಲ್ಲಿ ಮುಂದೆ ಇದ್ದಿದ್ಯಪ್ಪ. ನೀವೇನೋ ಮಾತಾಡೋಕೆ ಹೋಗ್ಬೇಡಿ, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡ್ರಿ. ನಮ್ಮ ದೇವೇಗೌಡರು ಏನೋ ಮಾತಾಡ್ತಾರಂತೆ, ನೀವು ಕೇಳಿಸ್ಕೊಳ್ಳಿ. ಇದಕ್ಕೆಲ್ಲ ಮ್ಯೂಸಿಕ್ ಹಾಕ್ರೆ ಈಗ ಸೋಸ್ ವಿಷಯ ಕೊಡಿದ್ದೀನಿ. ವಾಟ್ ನಾನ್ ಸೆನ್ಸ್ ಇಟ್ ಈಸ್. ಮತ್ತಿನ್ನೇನ್ರಿ ಕೇಣಿಯವರೇ, ರಾಮದಾಸ ಅಂತ ಟೈಟ್ಲ್ ಇಟ್ರೆ ನಮ್ಮ ಮಾಜಿ ಆರೋಗ್ಯ ಸಚಿವರಾದಂತಹ ಶ್ರೀಯುತ ರಾಮದಾಸ್ ಅವರು ಖ್ಯಾತಿ ತೆಗೆಯಲ್ವೇನ್ರಿ? ನಂದು ಕುಮಾರಿದು ಲವ್ ಸ್ಟೋರಿ ಮಾಡ್ತಿದ್ದೀರಂತ. ಕರೆಕ್ಟು ಸರ್, ಇತ್ತೀಚೆಗೆ ನಿಮಗೂ ಚೆನ್ನಾಗಿ